ಗ್ಯಾರಂಟಿ ಬಾಲಸುಬ್ರಹ್ಮಣ್ಯಂ ರವಿ ಸರ್. ಇಲ್ಲ ಇಲ್ಲ, ನನ್ಗೊಂದು ಸೂಪರ್ ಐಡಿಯಾ ಬಂತು ಕಣ. ಬಿಸ್ನೆಸ್ ಅಂದ್ರೆ ಕೆಲಸ ಬರ್ತೀನಿ ಅಷ್ಟೇ. ಈ ಮನು ಇದ್ರ ಪ್ಲಾನ್ ಇದ್ದಂಗೆ ನಿನ್ ಕೈ ಮುಗಿತೀನ. ನಮ್ಮ ವಿಡಿಯೋ ಕೊಡಿ, ನಂದು brings the new advanced anti-dark spots protocol and award-winning analysis. Intercepts access melanoma before it even marks the skin. Faster and stronger on hyperpigmentation for a better correction. Roche Posay. ಇದು ಎಷ್ಟು ದಿನ ಅಂತ ಕಾಯಬೇಕು? ನಿನ್ನ ಹತ್ರ ಇರೋ ಆಪ್ಷನ್ ತೋರಿಸಿ ಎದುರಿಸ್ತಿದೀಯಾ? ಹಾಗಿದ್ಮೇಲೆ 2 ಲಕ್ಷದ ಬಗ್ಗೆ ಯೋಚನೆ ಮಾಡಿದ್ರೆ 20,000 ಯಾಕೆ ಇಟ್ಕೊಂಡೆ? ಸರಿ, ನಾನು ಏನು ಹೇಳ್ತಾ ಇದ್ದೀನಿ ಏನು ಅರ್ಥ ಆಯ್ತು? ನನಗೆ ಪೂರ್ತಿ ಅರ್ಥ ಆಯ್ತು. ಪ್ರೀತಿ ಮಾಡೋದಕ್ಕೆ ಹೋಗಬೇಕು, ಮದುವೆ ಆಗೋದಕ್ಕೆ ಕೋಟಿ ಸಂಪಾದನೆ ಮಾಡಿ ಹೋಗಬೇಕು ಅಷ್ಟೇ. ಸಿಗರೇಟ್ ಒಂದು ಕೋಟಿನ 2 ಕೋಟಿ 6 ತಿಂಗಳಲ್ಲಿ ಬಿಸ್ನೆಸ್ ಮಾಡಿ ನೀವು ಮುಂದೆ ಬರ್ತೀನಿ. ನಾವೇ ಡಿಸೈಡ್ ಮಾಡು, ಕೋಟಿಯವ್ರು ಬೇಕಾ ಲಕ್ಷದವ್ರು ಬೇಕಾ? ಏನ್ ಕರ್ದಲ್ಲ ನನ್ಯಾಗೋ ಪ್ರಿಯಾಂಕ ಕರಿತಿದ್ಯಾ ನೀನು ಜಾಬ್ ಬಿಡ್ತಿರೋದಕ್ಕೆ? ಅದಕ್ಕೆ ಹೋಗಿ ಆ ಮ್ಯಾನೇಜರ್ ಹೋಗಿ ಕಿತ್ತು ಬಿಸಾಕಕ್ಕೆ. Body wash. Why? Because ordinary soaps can make skin feel rough and dry. But with Lux body wash, it's different. What's different? It's like gliding, sinking, glowing, breezy, deterrent, shiny. Lux body wash with niacinamide. Rough skin feel gone, bouncy glow on. ರೋಡಿಂದ ಕಲೆಗಳು ಎದ್ದುತ್ತಾಗೇ ಇಲ್ಲ ಅನ್ನುವಂತೆ ಹೋಗಿಬಿಡುತ್ತವೆ. ಹೊಸ ಬೆಲ್ ಅಲ್ಟ್ರಾ ಪ್ರೋ ಪ್ರೋಟೀನ್. ಇದರ ಅಲ್ಟ್ರಾ ಪ್ರೋ ಟೆಕ್ನಾಲಜಿ ಹಠಮಾರಿ ಕಲೆಗಳನ್ನು ತೆಗೆಯುತ್ತೆ 100% ಮತ್ತು ಸುಗಂಧ ದೀರ್ಘ ಸಮಯ ಇರುತ್ತೆ. ಬೆಲ್ ಅಲ್ಟ್ರಾ ಪ್ರೋ ಕಂಪ್ಲೀಟ್ ಕ್ಲೀನ್ ಎಷ್ಟು ಅಂದ್ರೆ ಕಲೆ ಆಗಿಯೇ ಇಲ್ಲ ಅನ್ನುವಷ್ಟು. ಅರ್ಜುನ್ ನಡೀತೀರ ಮಸ್ತಾಗಿದೆ ಸ್ಟೋರಿ, ಸೂಪರ್. ಅವರ ಪ್ಯಾಂಟ್ ಬೇಕಾಕೊಂಡ ಗೊತ್ತಾ? ನೀನ್ ಹಾಕೊಂಡೆ ಇಟ್ಕೊಂಡೆ ಶಂಕರ ಅಂತ ಒಳ್ಳೆ ಅಯ್ಯೋ ಬಿಟ್ಟು ಏನೋ ಇದು ನಿನ್ನ ದೋಸ್ತರು ಹೇಳಿದ್ ಬೆಸ್ಟ್. ಅವ್ರು ಕೊಟ್ಟ ವಿಷಯ ತಲೆ ಹಾಕ್ಬಾರ್ದು. ಕಂಟಿನ್ಯೂ ಮಾಡ. ಇಲ್ಲ ಹೋಗಿದ್ದು ಪಕ್ಕಕ್ಕಿಟ್ಟು ಹಿರಿಯರ ಮೇಲೆ ಫೋಕಸ್ ಮಾಡ್ಬೇಕು ಅಂತ ಗಟ್ಟಿ ಹಾಕ್ಬೇಕು. ಆಗ್ಲಿಂದ ಇಷ್ಟ ಮಾಡಿದ್ದೆ ನಾನು ಹಿಂಗೆ ಸೇರ್ತಾ ಇದ್ರೆ ಅಷ್ಟೇ. ಆಮೇಲೆ ಅಮ್ಮ ಹೇಳಿ ತಂದಿದ್ದು ಒಳ್ಳೆ ನಮಸ್ಕಾರ ತಾನೆ. ಹೋಗಿ ಅವಳ ಹತ್ರ ಜಗಳ ಮಾಡ್ಕೊಂಡ್ ಬಂದಿದ್ದೀಯ. ಅದ್ರ ಬಗ್ಗೆ ಏನೋ ಯೋಚನೆ ಮಾಡ್ತೀಯ? ಯಾವಾಗಲೂ ಅವ್ರ ತರ ಯೋಚಿಸ್ತೀಯ? ನಿನಗಿಂತ ಅವನೇ ಬೆಟ್ರು. ಯಾವನವನು ಮಂಟ ಮಧ್ಯಾಹ್ನ ಅಗರಬತ್ತಿ ಹಚ್ಚಿರೋದ? ಮೂಗ ಏನಿಂದು ಅದು ಅಗರಬತ್ತಿ ಹೋಗಿ ಅಲ್ಲ ಸಿಗರೇಟ್ ಹೋಗಿ ಬೆಳಗ್ಗೆಯಿಂದ ಸೇರ್ತಾನೆ ಇದ್ದಾನೆ. ಏನಾಗಿರ್ತದ? ಏನಾಗಿರುತ್ತೆ ಮತ್ತೆ ಜಗಳ ಮಾಡಿದಾನೆ ಅಷ್ಟೇ. ಸುನೀರು ನನ್ನ ಇನ್ಸಲ್ಟ್ ಮಾಡಿದ್ಲು ಮಗ. ನನ್ನ ಹತ್ರ ದುಡ್ಡಿಲ್ವಂತೆ, ಸೆಟ್ಲ್ ಆಗಿಲ್ವಂತೆ. ಈ ಹುಡುಗಿರೆಲ್ಲ ಮೂತ್ರ ಹೊಳಿತಾರ ಮಗ. ಬಣ್ಣ ಬದಲಾಯಿಸ್ತಾನೆ ಇರ್ತಾರೆ. ಈ ಜಗಳ ಮಾಡೋದು ಸಾಧ್ಯ ಇಲ್ಲ ಮಾಡೋ ಹೇಳ್ದಲ್ಲ. ನಿನಗಿಂತ ಅವನೇ ಬೆಟ್ರು ಅಂತ. ನಿನ್ನಂತ ಫ್ರೆಂಡ್ ಒಬ್ಬ ಇದ್ರೆ ಸಾಕೋಣ. ಇಡೀ ಪ್ಯಾಚ್ ಹಾಳಾಗೋಗ್ಬಿಡುತ್ತೆ ಅಷ್ಟೇ. ಅಷ್ಟು ಏನ್ ಮಾಡಿದ ಗೊತ್ತಾ? ಥ್ಯಾಂಕ್ಸ್ ಅಂತ ಹೇಳ್ತಿದ್ದಿಲ್ಲ. ಗೊತ್ತಿಲ್ಲ ಊಟ ಇರೋ ಜೊತೆಲಿ ಕೈ ತೊಳ್ಕೊಂಡಂಗೆ ಅಮ್ಮ ಮೇಲೆ ಕೋಪಕ್ಕೆ ಜಾಬ್ ರಿಸೈನ್ ಮಾಡಿದಾನೆ. ಅದೇನಾದ್ರು ಆದ್ರೆ ಸುಮ್ಮನೆ ತೊಳ್ಕೊಂಡೇ ಬರ್ತೀನಿ. ಇಟ್ಸ್ ನಾಟ್ ಎ ಬಿಗ್ ಡೀಲ್. ಮಗ ನಿನ್ ಕೆಲಸ ಯಾವ್ದೇ ರಿಸೈನ್ ಮಾಡಿದ್ದು? 11:30 ಸೂಪರ್ ಮಗ. ಒಂದೇ ನಿಮಿಷ. అలాగే ಡೋಂಟ್ ವರಿ. అలాగే ಯಾಕೆ ನಾನು ಕೆಲಸ ರಿಸೈನ್ ಮಾಡಿದೆ. ಕಿತ್ತೋಗಿರೋ ಜಾಬ್ ಯಾರಿಗ್ ಬೇಕು? ನಾನು ಕೂದಲಷ್ಟು ಬಿಸ್ನೆಸ್ ಐಡಿಯಾಸ್ ಸ್ವಲ್ಪ ಸುಮ್ಮನೆ ಇರ್ತೀಯ. ಅಮೃತಗೆ ನಾನು ಯಾರು ಅಂತ ಗೊತ್ತಾಗ್ಬೇಕು. ಬಿಸ್ನೆಸ್ ಆಗ್ಲೇಬೇಕು, ದುಡ್ಡು ಸಂಪಾದನೆ ಮಾಡ್ಲೇಬೇಕು ಅಷ್ಟೇ ಮಗ. ಇವತ್ತಿಂದ ನಾವು 3 ಜನ ಬಿಸ್ನೆಸ್ ಪಾರ್ಟ್ನರ್. ಅವ್ನು ಟಾಟಾ, ನೀನ್ ಬಿರ್ಲಾ, ನಾನು. ಈ ತರ ಕರಿತ ಐಡಿಯಾಗಳೆಲ್ಲ ಕೊಡ್ಬೇಡ ಆಯ್ತಾ? ನನ್ ಜಾಬ್ ನಾನು ಮಾಡ್ಕೊತೀನಿ, ನಿಮ್ ಬೇರೆ ನೋಡ್ಕೊಳ್ಳಿ. ಅಲ್ಲ ನೀನೆಲ್ಲ ದೊಡ್ಡ ವರ್ಲ್ಡ್ ಫೋಟೋಗ್ರಾಫರ್ ತರ ಬಿಡಪ್ ಕೊಟ್ಟಿದ್ಯಲ್ಲ. ನಿನ್ ತೆಗೆದ ಚಿಕ್ಕ ಚಡ್ಡಿ ಹಾಕ್ತೀರ ಫೋಟೋ ತಾನೆ. ನನ್ನ ಪ್ರೊಫೆಷನ್ ಬಗ್ಗೆ ಮಾತಾಡ್ಬೇಕು.
Okay, cool. Tabo. Hey, Tabo. I respect your decision. Then go. Cheers. ಏನಾದ್ರು ಹೇಳಿ. ಅವ್ನ್ ಫೋನ್ ಲಾಕ್ ಹೆಂಗ್ ಗೊತ್ತು? ಅವ್ನ್ ಫೋನ್ ಲಾಕೆ ಅಲ್ಲ, ಅವ್ನ್ ಚರಿತ್ರೆ, ಅವ್ರ ಬಾಸ್ ಚರಿತ್ರೆ ಎಲ್ಲ ಗೊತ್ತು. ನನ್ ಮಗ ಒಂದೊಂದ್ ಬೇಗ ಎಲ್ಲಾನು ಕಟ್ಕೊಡ್ತಾನೆ. ಅವನ 3 ಜನ ಸೇರ್ಕೊಂಡೆ ಮಾಡ್ಬೇಕು. ಇದೇ ಕೂಡ ಫ್ರೆಂಡ್ಶಿಪ್ ಅದು. ಕಾಲಿಂಗ್ ಶ್ರೀಕಾಂತ್ ಸರ್. ಹೌದು, ಹೇಳು ರವಿ. ಚಪ್ಪಲಿ ನೋಡಿದ್ದೀನಿ. ಯಾವ ನೀನು? ರವಿ ಅಂತರಾತ್ಮ. ಏನ ಹೈದರಾಬಾದ್ ನೀನು ಕೀಪ್ ಜೊತೆ ಕುರುಗ್ತಾ ಇದ್ರೆ ನಮ್ ಹುಡುಗ ಇಲ್ಲಿ ನಿಮ್ ಫ್ಯಾಮಿಲಿ ಗೊತ್ತಾಗ್ದಾಗ ಮ್ಯಾನೇಜ್ ಮಾಡ್ಬೇಕೇನಾ? ನೀನ್ ಮಾಡ್ತಿರೋ ಗಲೀಜ್ ಕೆಲಸನೆಲ್ಲ ತಲೆ ಇಟ್ಕೊಳಕ್ ಆಗ್ತಿರ್ಲಿಲ್ಲವಲ್ಲ ಅಂತ ಒದ್ದಾಡ್ತಿದ್ದಾನೆ ಕಣೋ. ಏನ ಆ ಕರಿ ಪದ್ಮನ್ಗೆ ಕಾರ್ ಬೇಕಿತ್ತೇನೋ? ಎಂತ ಕಥನ ಮಗನೋ ನೀನು. ಇದನ್ನ ಎಲ್ಲರ ಹತ್ರ ಹೇಳ್ತಾ ಇದ್ದೆ ನಾವು ಹೇಳೋದೇನೋ ಮ್ಯಾಟ್ರನೆಲ್ಲ ಪಾಂಪ್ಲೆಟ್ ಅಲ್ಲಿ ಹೊಡ್ತಿ ಈ ಏರಿಯಾಗೆಲ್ಲ ಹಂಚಿದ್ದಾಗನೇ ಕಣ. ನಮ್ಮ ಹುಡುಗನಿಂದ ಕಿತ್ತಾಡ್ತಾರೆ ಕಣ. ಒಂದು ಅವ್ನು ಫೋನ್ ಕೊಡು. ಓಹೋ, ಅವನ್ ಬಾಯಲ್ಲೇ ಕೇಳ್ಬೇಕ ನೀನು? ಓಕೆ ರವಿ. ನನ್ ಬೇಡ ಅಂತ ಹೆಸರು ಹೇಳುದು ಭೂದೇವಿ. ಏನ ಕೇಳಿಸ್ಕೊಂಡ? ಮರ್ಯಾದೆ ಇರ್ಬೇಕಣ. ಮನುಷ್ಯನ ಹುಟ್ಟಿದ್ಯಾ, ಸ್ವಲ್ಪ ಬುದ್ಧಿನೇ ಇಲ್ವಲ್ಲ ನಿಮ್ಗೆ? ಅಷ್ಟೊಂದ್ಸಲ ಬೇಡ ಅಂತಂದ್ರೆ ಅರ್ಥನೇ ಆಗೋದಿಲ್ಲ. ಒಂದ್ಸಲ ಅವ್ನಿಗೆ ಫೋನ್ ಕೊಡು. ಓಕೆ, ಅವ್ರ ಹತ್ರನೇ ತಕ್ಕ ವಿಷಯ ತಗೋತೀಯ ನೀನು? ಓಕೆ ರವಿ. ಅಂತಾರಲ್ಲ, ಎಲ್ಲಿದ್ದಾರೆ? ರವಿ ಬಂದ ಸರ್. ಹಲೋ ಸರ್, ನಾಳೆ ಕರೆಕ್ಟ್ ಟೈಮ್ ಬಂದು ಎಲ್ಲ ಮಾಡ್ಕೊಟ್ಬಿಡ್ತೀನಿ ಸರ್. ಸರ್ ನಾನು ಹೇಳ್ತೀನಿ ಕೇಳಿ ಸರ್. ಫೋನ್ ಮಾಡ್ಬಿಟ್ಟು ಕಾಲ ತೆಗಿತೀನಿ ಅಂತ ಹೇಳ್ತಿದ್ರು. ಟಿಂಕು ನಾವು ಮುಂದೆಲ್ಲ ಟಿಂಕ್ ಬರ್ಬೇಕು ಅಂತ ಬ್ರಹ್ಮ ಬರ್ತೀವಿ ಮಳೆ ಬರ ಅದು ಓಕೆ. ಇದಕ್ಕಿಂತ ತೆಗೆದ್ರೆ ನಾನೇನ್ ಮಾಡ್ಲಿ? ಬರ್ಬೇಕು ಅದು ಬಿಸ್ನೆಸ್. Tata, Birla, I'm Ambani. ಒಟ್ನಲ್ಲಿ ನಾನು ನಿಮ್ ಕಡೆ ಹೇಳ್ಕೊಂಡ್ಬಿಟ್ರಲ್ಲ, ಅಷ್ಟಕ್ಕೂ ಏನ್ ಬಿಸ್ನೆಸ್ ಮಾಡ್ತಿರೋ? ಮೊದಲು ಮನೆಗೆ ಹೋಗಿ ಬರ್ತಿರ್ತೀವಿ. ವೆರಿ ಚೀಪ್. ನಮ್ಮ ಅಪ್ಪನ ಕೇಳಿದ್ರೆ ಆಚೆ ಹೋಗೋ ಅಂತ ಹೇಳ್ತಾನೆ. ನಾನು ಮಿನಿಮಮ್ ಬಜೆಟ್ ನಾನು ತಗೊಂಡು ಬರ್ತೀನಿ. ನನ್ನ ಹತ್ರ ಇದೆ ಅಷ್ಟೊಂದು ಕುಡಿತಿರೋ ಕಾಸು. ಒಂದಕ್ಕೂ ಪ್ರಯೋಜನ ಆಗಿಲ್ಲ. ಏನಾದ್ರು ಮಾಡಲ್ಲ ಅನ್ಕೊಂಡ್ರು ಮಾಡಕ್ಕೂ ಆಗ್ತಿಲ್ಲ. ಮಗ, ನಾವು ಸುಮ್ಮನೆ ಸಿಂಹ ಅಲ್ಲ, ಗರ್ಜನೆ ಮಾಡೋ ಸಿಂಹ ಅಂತ ನನ್ನ ಪ್ರೂವ್ ಮಾಡ್ಬೇಕು ಕಣ. ಹೋಗಿ ಬ್ಯಾಗ್ ತುಂಬಾ ದುಡ್ಡು ತಗೊಂಡ್ಬಂದ್ಬೇಡಣ. ಏನೋ ಬ್ಯಾಗ್ ಖಾಲಿ ಆಗಿದೆ. ಹೋಗ್ಬೇಕಾದ್ರೆ ತುಂಬಿಕೊಂಡೇ ಹೋಗ್ತೇವೆ. ಏನ ಕಲ್ಲ? ಇಲ್ಲ, ಲಕ್ಷ. ಲಕ್ಷನ ನಂಗೆ ಏನಕ್ಕೆ? ಲೈಫ್ ಅಲ್ಲಿ ಸಾಲಿಡ್ ಸೆಟ್ಲ್ ಆಗಿದೆ. ಇದೇ ರಾತ್ರಿ ನಾವಿಲ್ಲಿ ಮಾತಾಡ್ಕೊಂಡಿರೋದು. ರಾತ್ರಿ ಒಂದಲ್ಲಿ ಕೇಸಿದೆ ಅನ್ಸುತ್ತೆ. ಹೊರಗಡೆ ಮುಚ್ಚಿಟ್ಟಿದ್ದೀವಿ. ಹೋಗು ಹೋಗಿ ತಗೊಂಬರೆ. ಈ ಹುಡುಗಿ ಹೆಸರು ಲಕ್ಷ್ಮಿ. ಇಲ್ಲೇ ಪತ್ತೂರು. 15 ಲಕ್ಷ, 30 ಎಕರೆ. ಲೈಫಲ್ಲಿ ಸೆಟ್ಲ್ ಆಗ್ತೀನಿ ಅಂದ್ರೆ ಮದುವೆ ಆಗಿರುತ್ತೆ. ಬಿಸ್ನೆಸ್ ಮಾಡಿ ದೊಡ್ಡವನಾಗ್ತೀನಿ. ಎಂಪೋಗಿವ ಏನಾದ್ರು ಹೇಳ್ತೇನೋ? ಮರ್ಯಾದೆಯಿಂದ ಕೆಲಸ ಮಾಡ್ಕೊಂಡಿರುತ್ತೆ. ಬಿಸ್ನೆಸ್ ಅಂತ ಬಿಸ್ನೆಸ್. ಈ ತರ ಅಂತ ಜೀವನ ಮಾಡಕ್ ಆಗಲ್ಲ. ಕೈಲಾಗ್ತಾರೆ ಕೆಲಸ ಮಾಡಿದ್ರೆ ಕೈ ಉರಿಯುತ್ತೆ ಮಗ. ಎಲ್ಲೋಗ್ತಾ ನಿನ್ ಮಗ? ತಗೊಂಡ್ಬಂದು ಯಾವಾಗ್ಲೂ ನಿನ್ಗೊಂದ್ಮೇಲೆ ಅನುಮಾನನೇ. ಅವನು ಫ್ರೆಂಡ್ ಜೊತೆ ಹೋಗಿರ್ತಾನೆ ಬಿಡು. ಬಂದ ನೋಡು. This is my dairy farm. This is like my home. Village, very green city. Oh, your team ಮಾಡ್ಕೊಂಬ. ಅವನೇ ನಮ್ಮಪ್ಪ. ಏಯ್, ಏನು ಆಳದ ಕೆಲಸ ಮಾಡ್ತಾರೆ ನೀನು? I will buy 2 BS.
equal to 4 is very strong. Okay, okay. Present I am talking about this buffalo. Listen very careful, okay, na? This is cutie. ದಿನಕ್ಕೆ 6 ಲೀಟರ್ ಹಾಲು ಕೊಡುತ್ತೆ. ದಿಸ್ ಇಸ್ ನಾಟಿ 8 ಲೀಟರ್ ಹಾಲು ಕೊಡುತ್ತೆ. ಅಲ್ಲಿ ನೋಡಿ, ಅಲ್ಲಿ ಒಳ್ಳೆ ಸ್ವೀಟಿ. ಅವಳು 3 ಚೆನ್ನಾಗಿದ್ರೆ 10 ಲೀಟರ್ ಕೊಡ್ತಾಳೆ. ಹಾಲು ಜಾಸ್ತಿ ಕೊಟ್ರೆ ಸಾಕು, ಹಾಲು ಯಾವಾಗ್ಲೂ ಗಟ್ಟಿಯಾಗೇ ಇರುತ್ತೆ. ನೀನ್ ನೀರ್ ಕಲ್ದೆ ಅದನ್ನ ಹಾಲು ಮಾಡಿಲ್ಲ ಅಂದ್ರೆ ಎಷ್ಟು ಕೊಟ್ಟಿರಪ್ಪ ಅಂದ್ರೆ ಇವಾಗ ಓದಕ್ಕೆ 3 ಲಕ್ಷ ಕೊಡ್ತಾ ಇದೀನಿ, 3 ಸೇರಿ 10 ಲಕ್ಷ ಆಯ್ತು. 3ಕ್ಕೆ 9 ಲಕ್ಷ ಇವತ್ತೇ ಲಾಂಚ್, ಸ್ವಲ್ಪ ಕಡಿಮೆ ಮಾಡ್ಕೊಳಪ್ಪ. ನೋಡಿ ಕಸ್ಟಮರ್ಸ್, ಎಮ್ಮೆಗಳಷ್ಟು ಸುಲಭ ಸಿಗಲ್ಲ. ಬೇಕಾದ್ರೆ ನಾನು ನಿಮ್ಗೆ ಫೋಟೋ ತಗೊಳ್ಳಿ, ಬೇರೆ ಕೊಡ್ತಗೋ ಕಂಪೇರ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಿ ಕಮ್ಮಿ ಸಿಗುತ್ತೋ ಅಲ್ಲೇ ತಗೊಳ್ಳಿ. ಎಮ್ಮೆ ಹತ್ರ ಬಾಗಿ ಮಾಡ್ಬಾರ್ದಮ್ಮ. ನೋಡಪ್ಪ, ನಿಮ್ಗೆ ಅಡ್ವಾನ್ಸ್ ಎಷ್ಟು ಕೊಡ್ಬೇಕೀಗ? ಅಡ್ವಾನ್ಸ್ ಕ್ರೆಡಿಟ್ ಬಿಲ್ ನಮಗೆ ಬೇಕಾಗಿಲ್ಲ. ಸಿಂಗಲ್ ಪೇಮೆಂಟ್, ಸಿಂಗಲ್ ಸೆಟಲ್ಮೆಂಟ್. ಅಲ್ವಾ ನನ್ ಮಗ್ನೆ? ಏನ್ ನಡೀತಿದೆ ಇಲ್ಲಿ? ಎಮ್ಮೆ ಮಾರಿ ಡೀಲ್ ಮಾಡೋಣ ಅಂತ ಬಿಸ್ನೆಸ್ ಮಾತಾಡ್ತಿದ್ದೀನಿ. ಇನ್ಮೇಲಿಂದ ನಿನ್ ಹಾಲ್ ಕರೆಯೋದು, ಸಗಣಿ ಎತ್ತೋದು ಅಂತ ಕೆಲಸ ಎಲ್ಲ ಏನ್ ಬೇಕಾಗಿಲ್ಲ. ರೆಸ್ಟ್ ಇನ್ ಪೀಸ್. ನನ್ನ ಹಸುಗಳನ್ನ ಮಾರಿ ನೀನ್ ಬಿಸ್ನೆಸ್ ಮಾಡ್ತೀಯಾ? ಇದೇನ್ ಡ್ಯಾಡಿ, ತಂದೆ ಆಸ್ತಿ ಮಗುಗೆ ಅಂದ್ಮೇಲೆ ತಂದೆ ಎಮ್ಮೆ ನಂದಲ್ವಾ? ಇಲ್ಲಿ ಡ್ಯಾಡಿ, ನನ್ಗೊಂದು ಮಾತು ಹೇಳ್ಬೇಕು ಅಂತ ಅನಿಸ್ತಿದೆ ಕಣ. ನೀನೇನು ಅರಮನೆ ಕಟ್ಟಿದ್ಯಾ ಡ್ಯಾಡಿ? 3 ಎಮ್ಮೆಗೋಸ್ಕರ ಯಾಕೆ ನಿಮ್ಗೆ ಹೇಳ್ಬೇಕು ಅಂತ ಡಿಸ್ಟರ್ಬ್ ಮಾಡಿ. ಮಗನೇ ಅದು ಮಾತಾಡುತ್ತೆ. ನೀನ್ ಹತ್ರ ಮಾತಾಡೋದು ಅಷ್ಟು ಮಾತಾಡುತ್ತೆ, ದುಡ್ಡು ಮಾಡ್ತಾರಂತೆ. ಆಮೇಲೆ ಪೀಟಿ ಬಂದು ಕಡೆ ಕೇಳ್ಬೇಕೇನೋ? ಏನೋ ನನ್ ಮಗನೇ, ನಾನೆಲ್ಲ ಮಾಡ್ತೀನಿ. ನೀನು ಮೊದ್ಲು ಅವನ್ನೆಲ್ಲ ನೀನು ಎಮ್ಮೆನ ಅಷ್ಟೊಂದು ಪ್ರೀತಿ ಮಾಡ್ತೀಯ ಅಂತ ಗೊತ್ತಿರ್ಲಿಲ್ಲ. ಕ್ಷಮಿಸಿ ಡ್ಯಾಡಿ. ನೀವೇನು ಅನ್ಕೊಂಡಿಲ್ಲ ಅಂದ್ರೆ ಆ ಕೆರೆ ಪಕ್ಕ ಇರೋ 10 ಎಕರೆಲಿ 4 ಎಕರೆ ಮಾಡ್ಬಿಡೋದಪ್ಪ. Choosing a moisturizer, so confusing. Hydration level, brightening level, brightening level, hydration level. It's time to think fresh and bright. New Garnier Vitamin C Fresh and Bright Cream. 4.5% vitamin C complex that melts in for 48 hours hydrated and bright skin. New Vitamin C Fresh and Bright Cream by Garnier. Double chocolate, double cream fudge. ಹಾಗೆ ಕ್ಲೀನಿಂಗ್ ಕೂಡ Garnier Premium Super Stuff ಇದೆ. Garnier Super Stuff ನಲ್ಲಿ ಕ್ರೀಮ್ ಮತ್ತು ಸ್ವೀಟ್ ಕಂಬೈನ್ ಪರ್ಫಾರ್ಮೆನ್ಸ್ ಅಂದರೆ 3% ಎಲ್ಲ ಚೆನ್ನಾಗಿ ತಂದಿದ್ದೀರಿ ಅನ್ಸುತ್ತೆ. ನಾನು ತಂದ್ಬಿಡ್ತೀನಿ. ಮೊದಲು ನಂದೇ ತೆಗಿತಾ ಇದೀಯಾ? ಅವನದೊಂದು ತೆಗಿಯ. ಓಕೆ, ಮೊದಲು ಅವನದೇ ಓಪನ್ ಮಾಡು. ಓಕೆ, ನಾನ್ ಕೊಟ್ಟಿದ್ದೆ ಅವನು, ಅವನದೇ ಓಪನ್ ಮಾಡ. ಇವತ್ತು ತರ್ತೀನಿ. ಅವನು ಯಾರು? ಅವನೇ ಓಪನ್ ಮಾಡ್ಕೊಂಡ್ಬಿಟ್ಟಾಗಿದೆ. ಇದೇ ಆಗೋಯ್ತು. ಕೊಟ್ಟು ಓಕೆನಾ? ಈಗ ದುಡ್ಡೇನೋ ಇದರಲ್ಲಿ. ಫಸ್ಟ್ ಇಂದ ನಿಮ್ಮ ಡೌಟಿ ತಗೊಂಡ್ರು. ಮಗ ಏನು ಕೊಡ್ತಾರೆ? ನಮ್ಮಿಬ್ರು ಒಳ್ಳೆ ತಿಂಕಣ. ಮಾತ್ರ ಬಿಡಕ್ ಕೊಡಕ್ಕಾಗುತ್ತೆ, ಆದ್ರೆ ಕೆಲಸ ಮಾತ್ರ ಮಾಡಕ್ಕಾಗಲ್ಲ. ಯೋಗ್ಯತೆ ಚೆನ್ನಾಗಿ ಗೊತ್ತಿತ್ತು. ಅದ ಹಂಗಲ್ಲ ಮಗ, ವಾತಾವರಣ ಸಪೋರ್ಟ್ ಮಾಡಿಲ್ಲ, ಪ್ರಕೃತಿನ ಕೈ ಕೊಟ್ಬಿಡ್ತು. ನಾವು ಅದರಿಂದ ಗುಡ್ಡಾಡಿ ಮಗ ಗೊತ್ತಿದ್ರು ಅವ್ರು ನನ್ ಬಿಡಕ್ಕೆ ಗೊತ್ತಿರ ಅಂತ. ಅದಕ್ಕೆ ಸೇಫಾಗಿ ಇಟ್ಕೊಂಡಿದ್ದೀನಿ ನೋಡಿ. 23 ಲಕ್ಷ ಅಂದ್ರೆ ನೀವು ಬೇಕಾಗಿರೋದು ಲಕ್ಷನ. ಇಷ್ಟೊಂದು ಏನೋ ಬಿಸ್ನೆಸ್ ನಿನ್ನೆ ನಂಬ್ಕೊಂಡಿದ್ನಲ್ಲ. ಇನ್ನೇನಿದೆ, ನಿಂತ್ಕೊಂಡು ಗೊಂಬೆಗಿಂತ ಮಾಡ್ಕೊಂಡು ಇರ್ಬೇಕಷ್ಟೇ. ಸಾಕು, ನಿನಗಿಂತ ಬೆಟರ್ 20,000 ಅಡ್ಜಸ್ಟ್ ಮಾಡಿದ್ದೀನಿ. ನೀವು ಬರೀ ಬಿಲ್ಡರ್ ಕೊಟ್ಬಿಟ್ಟು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ. ಖಾಲಿ ಬೇಕು ತಂದು ಇಟ್ಟಿದ್ದೆ ನೋಡು. ರೋಜ ಸವಾಲ್ ಹಾಕೋದು ಕಣ. ಇಲ್ಲದ್ರೆ ಹೇಳ್ಬಿಟ್ಟು ನಮ್ಗೆ ಇಲ್ಲಾದ್ರೂ ಅರ್ಥ ಆಯ್ತಾ ನಮ್ ಕೆಪಾಸಿಟಿ ಏನು ಅಂತ? ಈ ವಿಚಾರನೆ ಹೇಳ್ಬೇಕು ಅನ್ಕೊಂಡಿದ್ದು. ಆದ್ರೆ ನಿಮ್ ಪ್ರತಿ ಸಲ ಜಗಳ ಮಾಡ್ತಿದ್ದೆ. ಆಗಿದ್ದೀರ ನಾವು ಲೈಫಲ್ಲಿ ಫೇಲ್ ಆಗಿದ್ದೀವಿ.
ನಿನ್ ಲವ್ ಸಕ್ಸಸ್ ಆಗು. ಹೋಗಿ ಅಮ್ಮಗೆ ಸಾರಿ ಹೇಳು. ಸಾರಿ ಹೇಳಿ ಕಾಲ್ ಹಿಡ್ಕೊ ಅಂತೀಯನ? ಕಾಲ್ ಹಿಡ್ಕೊಂಡು ಗಂಡಸ್ರ ಪೌರುಷನ ಮಣ್ಣು ಮಾಡು ಅಂತ ಹೇಳ್ತಾ ಇದೀಯನ? ಇವಾಗ ಅವನ್ ಕಾಲ್ ಹಿಡಿಯುವಂತ ಜಾಯ್ ಮಂದನಲ್ಲಣ್ಣ. ಜೆರಾಕ್ಸ್ ಮಾಡಕ್ ಕೊಡು. ಪ್ರಿಂಟರ್ ಕಲರ್ ಪ್ರಿಂಟರ್ ಕಲರ್ ಐಟಮ್ 20. Okay.
ಕಾಫಿ ಕಾಫಿ ಏನ್ ಸಮಾಚಾರ? ಏನು ಅದ್ ಮೇಲೆ ಇರೋದ ಲ್ಯಾಮಿನೇಷನ್ ಲ್ಯಾಮಿನೇಷನ್ ಇದೆ ಪ್ಲಾಸ್ಟಿಕ್ ಪೇಪರ್ ಹಾಕಿಟ್ಟು ಲ್ಯಾಮಿನೇಷನ್. ಹೆಂಗೆ ಅದು ಪೇಸ್ಟ್ ಮಾಡ್ಬೇಕಾ? ಪೇಸ್ಟ್ ತಗೊಂಡ ಹಾಕಿದ ಆಯ್ತಪ್ಪ ಪೇಸ್ಟ್ ಮಾಡಕ್ಕೆ.
you have any problem? No, it's okay. No problem. Okay. Manu? ನೀನು ಮತ್ತೆ ಜಗಳ ಮಾಡಕ್ ಬಂದಿದ್ಯಾ? ನನ್ನ ಬಗ್ಗೆ ಯೋಚಿಸ್ತೀನಿ ಅಂತ ಬಂದೆ ನಾನು. I was wrong 2 days ಮರೆತು ಅವನಿಂದ ಬೇಬಿ ಅಂತ ಕರ್ಸ್ಕೊಳ್ಳೋ ಲೆವೆಲ್ಗೆ ಹೋಗಿದ್ದು. ಗ್ರೇಟ್ ಕಾರಣಿ. ನೀನ್ ಮಾತಾಡೋದು ನಿನಗೆ ಅರ್ಥ ಆಗ್ತಾ ಇದೆಯಾ? ಪಾರ್ಟಿನ ಹೆಸರು ಬರೋಣ. ಐದರಿಗೆ ಫೋನ್ ಮಾಡ್ಬಿಟ್ಟೆ. ಬೇರೆಯವ್ರ ಏನಾಗೋದಕ್ಕೆ ಮರ್ಯಾದೆ ಅಲ್ಲ. 2 ಲಕ್ಷ ಸ್ಯಾಲರಿ ಅಂತ ಫೋರ್ಸ್ ಕೊಡ್ತೀನಿ. ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಿ ನಾನು ಪ್ಯೂರ್ ಕೊಡ್ತಿದ್ದೆ 2 ಲಕ್ಷ. ನೀವು ಮುಚ್ಕೊಂಡು ಬರ್ತಿರೋ ಇಲ್ಲ ಅಂದ್ರೆ ಮುಖ ಹೋಗುತ್ತೆ. ಅಮೃತ ಇವ್ರು ತುಂಬಾ ಓವರ್ ಮಾಡ್ತಾ ಇದ್ದಾನೆ. ಲಿಮಿಟ್ ಕ್ರಾಸ್ ಮಾಡ್ತಾ ಇದ್ದಾನೆ. ಅಷ್ಟೊಂದು ಚಿಕ್ಕದಲ್ಲಿ ಏನಂತಾರೆ ಅಂತ ಗೊತ್ತಾ ನಿಮ್ಗೆ? ಸಿಂಗಮಲೆ ಅಂತ ಅದು ನನ್ನ ಮುಂದೆನೆ. ಕಾಲಕ್ಕೆ ಮುರುಳಾಕ್ಬಿಡ್ತೀರ ನಾವು ಏನು ಕೊಡಿದ್ದೇನೆ ನೀನು? ಬ್ರೇಕಪ್ ಇದೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ನಾನು ಆ ಮ್ಯಾನೇಜರ್ ಬೈಕ್ ಅವನು ನನಗೆ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿ ನಿನ್ ಕತೆ ಒಂದೇ ಒಂದು ಬರ್ತಾ ಇದೆ ಅವಾಗಿದ್ದ ಹೋಗಿ ಅಷ್ಟೊಂದು 2 ದಿನ ತೆಗೆದುಕೊಂಡು ಫುಲ್ ಇನ್ಸೂರೆನ್ಸ್ ವಾಪಸ್ ಹೋಗ್ಬೇಕು ಭಯ್ಯ. ಇಷ್ಟೊತ್ತಿಗೆ ಹೇಳ್ತಾ ಇದ್ರಲ್ಲ ಅದ್ರ ಬಗ್ಗೆ ಹೇಳ್ತೀರಾ? ನಮ್ಮ ಕಲ್ಸ್ಕೋಸ್ಕರ ಕೆಲಸ ಮಾಡಬೇಕು, ಬೇರೆಯವ್ರ ಕಲ್ಸೋಸ್ಕರ ಕೆಲಸ ಮಾಡಬೇಕು. ಈ ಕಲ್ಸಿಗೋಸ್ಕರ ಹೋರಾಟ ಕುರಿತು ಹುಡುಗರ ನೋಡಿ ಎಷ್ಟು ದಿನ ಆಯ್ತು. ಎಕ್ಸ್ಪ್ಲೋರ್ ಮಾಡಿ ಗಾಡಿ ರಾಜಾರೋಷಿಗೆ ಕಲ್ಸ್ಕೊಳ್ಳಿ, ಅದನ್ನ ನಿಜ ಮಾಡಿ ನಮ್ಮ ದೇಶ ಇನ್ನೊಂದು ಮೆಟ್ಟ ಅವಕಾಶ ಸಿಕ್ಕರೆ ಲೆಫ್ಟ್ ಮಣ್ಣಿನ ಕೆಲಸ ಮಾಡ್ತಿದ್ರ ಮಣ್ಣು ಕೆಲಸ ಕೂಲಿ ಕೆಲಸ ಬಟ್ಟೆ ನೋಡೋಣ ಮಾತಾಡಪ್ಪ. ಹುಡುಗನ ಚಿಕನ್ ಹೇಳಿ ಸರ್. ಮತ್ತೆ ಅದನ್ನ ಸ್ವಲ್ಪ ಸ್ಪೈಸಿ ಆಗಿ ನಾಳೆ ಹಾಳಾಗೋಗ್ಬಿಟ್ಟು ಏನು ಸರ್ ಮಾಡಿ ಕೆಲಸ ಇರಲ್ಲ. ಬಡ್ಡಿ ಮಾಡಿ ನೀವು ಹೇಳಿ ಹೇಳಿದ್ರೆ ದುಡ್ಡು ಬೇಕು. My dear colleague, guys, please listen. My current attitude is ಇಷ್ಟೊತ್ತು ಇರ್ಬೇಕು ಅಂತ ತಿಳಿದಲ್ಲ ನನಗೆ ಇವಾಗ ಚಾನ್ಸ್ ಇಲ್ಲ. इसको शिद्दत से चाहो तो कोई कायनात उसे हमसे मिलाने की साजिश में लग जाती है। Wow, what a line. ಅಲ್ಲಪ್ಪ, ನಾವೇನಾದ್ರೂ ಬದುಕಿನ ಬಲವಾಗಿ ಕೂತ್ಕೊಂಡ್ರೆ ಇದು ಪ್ರಪಂಚದ ಕೊಟ್ಬಿಡೋದು ಬೇರೆ, ಅದನ್ನ ನೆರವೇರಿಸೋದನ್ನ ಮಾಡುತ್ತೆ. ಅಪರಾಧ ನೋಡಿದ್ರೆ ಕೊಟ್ಬಿಡೋದಲ್ಲ. ಈ ಬಾಲಕರ ಮಕ್ಕಳು ಓದೇ ಇರ್ತಾರೆ, ನಮ್ಮ ಮಕ್ಕಳಿರ್ತಾವಲ್ಲ ಅದಲ್ಲ ಸರ್. ರೀತು ಚಕ್ರಮ್ಮ, ನಿಮ್ಮ ಇನ್ವೆಸ್ಟ್ಮೆಂಟ್ ವಿಚಾರನ ನಾವು ನೋಡ್ಬೇಕು. ಈ ರಾತ್ರಿ ಕೂತು ಪೂರ್ತಿ ಕಲ್ಸ್ಕೊಳ್ಳಿ. ನಾವು ಕಲ್ಸಿಗಿಂತ ಒಳ್ಳೆ ಪ್ರೊಡಕ್ಟ್ ಕಲ್ಸ್ಕೊಂಡು ಬೆಳಗ್ಗೆನೆ ರೈತು ಆ ಅಡ್ರೆಸ್ ನಾನು ಇಸ್ಕೊಳ್ತಾ ಇದ್ದೆ. ಬೆಳಗ್ಗೆ ಬಂದಾಗ ಮೀಟ್ ಮಾಡಿ ಇಷ್ಟೊಂದು ಬೇಕು ತಗೊಂಡ್ರಿ ಗೊತ್ತಂದ್ರೆ ಇಲ್ಲ ಕರೆಕ್ಟ್ ಅಡ್ರೆಸ್ಗೆ ಬಂದಿದ್ರಾ? ಒಳ್ಳೆ ಟೈಮ್ಗೆ ಬಂದಿದ್ರಾ? ಟೈಮ್ ಸ್ವಲ್ಪ ತುಂಬಾನೇ ಇದೆ. ನಿಮ್ಮಲ್ಲೇ ಬಂದಿದ್ದಾರೆ ಅಂದ್ರೆ ದುಡ್ಡು ಕೊಡೋದು ಅವರೇನೆ. ನೆಗೋಷಿಯಸ್ ಇಂಡಿಕೇಟರ್ ಅವ್ರಿಗೆ
ಇದ್ದಿದ್ರೆ ನಿಮ್ಮತ್ರ ಕೊಡ್ತಿದ್ವಿ. 50 ಲಕ್ಷ ಕೊಡು, 50,000 ಅಲ್ಲ. ಲೈಸೆನ್ಸ್ ಇದೆ ಆದ್ರೆ ಕಾಮನ್ ಸೆನ್ಸ್ ಇಲ್ಲ ಅಂತ ಗೊತ್ತೇ ಆಗಿಲ್ಲ. ಸುರುಳಿ ಏನಾದ್ರು ಇರ್ಬೇಕಲ್ವಾ? ನೀನೇ ಅಲ್ವಾ ಹೇಳಿದ್ರ ಇದನ್ನ ಚೆನ್ನಾಗಿ ಬೇಡ್ಕೊಂಡ್ರೆ ಪ್ರವಾಹ ಜನ ಕರ್ಕೊಂಡ್ಬಿಡುತ್ತೆ. ನೀನೇನಾದ್ರು ಬೇಡ್ಕೊಂಡ್ರೆ ಆಯ್ತು. 15 ವರ್ಷ ಒಂದು ಸುರುಳಿಗೆ 50 ಲಕ್ಷ ಬೆಳೆಸಕ್ಕೆ ಆಗಲ್ಲಪ್ಪ, ಬೆಳಗ್ಗೆ ಆಗೋದೇ ಇಲ್ಲ. ಓಕೆ ಸರ್, ನಾನು ಮ್ಯಾನೇಜ್ ಮಾಡ್ತೀನಿ. ನೋಡಿ ಇವತ್ತೇ ನನ್ನ ಔಷಧಿದಲ್ವಾ ಫಾಲೋ ಆಗೋ ಅಂತ ಹೇಳಿದ್ದು ನನ್ನ ಇವತ್ತು 7 ಬಗ್ಗೆ ಎಲ್ಲ ಮಾತಾಡಿದ್ದು ಹೌದಾ? ಕೃಷಿ ಇಲ್ಲಿ ವಯಸ್ಸಾದವರಿಗೆ ರೋಗಿಷ್ಠತೆ ಹಣ 1 ರೂಪಾಯಿ ಕೊಡೋದಿಲ್ಲ. ಅವರಿಗೆ ಮದುವೆ ಆಗಿಲ್ಲ, ಇದು ಅಷ್ಟೇ ಚೆನ್ನಾಗಿರ್ತಾಳೆ. ಚೆನ್ನಾಗಿರುತ್ತೆ, ಕರೆಕ್ಟಾಗಿ ಕೊಟ್ಟಿರ್ತಾರೆ. ಕೊಟ್ಟು ಸೈ ಮಾಡಿ ದುಡ್ಡು ತಗೊಂಡೋಗಿ ನೀನು ಸೈನ್ ಕೂಡ ಹಾಕುದಿಲ್ವಾ? ಸುರುಳಿ ಕೊಡೋದಕ್ಕೆ ಯಾರು ಮುಖ್ಯ ಇಲ್ಲ, ಸೈನ್ ಕೂಡ ಹಾಕುದಿಲ್ವಾ ನೀವು? ಅಷ್ಟೊಂದು ದೊಡ್ಡ ಸೈನ್ ಇದ್ದು ಅಷ್ಟು ಕಡೆ ಬಂದ್ರೆ ದರಿದ್ರ ಕಡೆ ಏನಿದೆ ಸುರುಳಿ ಇರೋದಕ್ಕೆ? ದುಡ್ಡು ಕಟ್ಟಲಿಲ್ಲ ಅಂತಂದ್ರೆ ಕಳಿಸ್ಕೊಡ್ಬೇಕಂತ ಸಾಧ್ಯ ಇದ್ರೆ ಅವರ ಪಾಲಿಗೆ ಕಳಿಸಿ ಫೀಸ್ ಮಾಡಿಸ್ಕೊತಾರೆ. ಸೊ ಹಂಗೆ ಸಾಲನ ತೀರ್ಸ್ಕೊತಾರೆ. ಅಷ್ಟು ಕಡೆ ಅವಶ್ಯಕತೆ ಇರುವಲ್ಲ, ಒಂದು ಕಷ್ಟಪಟ್ಟು ಅಷ್ಟು ಕಡೆ ಫೀಸ್ ಹಾಕ್ತೀರಾ, ನೀವು ಅಷ್ಟೇ ಅಲ್ವಾ? ಒಂದೇ ಒಂದು ನಿಮಿಷ ಹಂಗಾದ್ರೂ ಓಕೆ ನನಗೆ ಹೇಳಿ ಬಾಡಿ ಕ್ವಾರ್ಟರ್ಸ್ ಇವರ್ಗನು ಫ್ಲೋ ಇದೆ. ಇಂಜಿನ ಗೇಟ್ ವರ್ಕಿಂಗ್ ಅಂತ ನನಗೂ ನಾವು ಆಚರಣೆ ಪಾರ್ಟಿ ಅವ್ರು ಸೈನ್ ಆಗ್ತಾರೆ. ಮತ್ತೆ ಇನ್ನೇನು ಫೈನಾನ್ಸ್ ಹೇಳ್ತಿರೋ ಮದುವೆ ಮಾಡ್ಬಿಡಿ, ನಾನು ಹಾಕೋತೀನಿ ಅಂತ ಹೇಳಿ. ಹೇಳಿದ್ನಲ್ಲ ನಿಮಗೆ ಎಷ್ಟು ಅಂತ ಹೋಗ್ಬನ್ನಿ. Fresh and bright, new Garnier Vitamin C Fresh and Bright Cream, 4.5% Vitamin C complex, and 48 hours untreated in bright skin. New Vitamin C Fresh and Bright Cream from Garnier. ಆಯ್ತಲ್ವಾ? ಸ್ಟೋರಿ ಏನೋ ಕ್ರೇಜಿ ಆಗಿದೆ ಕೂಡ. ಅಷ್ಟು ಏನ್ ಬಿಸ್ನೆಸ್ ಮಾಡ್ತಿದ್ರು? ಯುನೀಕ್ ಐಡಿಯಾದಿಂದ ಸ್ಟಾರ್ಟ್ ಮಾಡಿದ್ರು ಯೂನಿವರ್ಸಲ್ ಬಿಸ್ನೆಸ್. ಐಡಿಯಾಸ್ ಹಂಗೆ ಹೇಳ್ರು ಜೋರ್ ಬಜಾರಲ್ಲಿ ಸರಿಯಾಗಿ ಅರ್ಥ ಆಗಂಗೆ ಹೇಳ್ರು. ಬೀದಿಗೆ ಹೋದ್ರೆ ಒಬ್ಬ ಮನುಷ್ಯನ ನೋಡಿ ಎಷ್ಟು ಡ್ಯಾಮೇಜ್ ಆಗಿದೆ ಗೊತ್ತು. ಅದೇ ಕೋಪನ ದೇಹದಲ್ಲಿ 10 ನಿಮಿಷ ಮೇಲೆ ಇರ್ತದೆ ಅನ್ಕೋ, ಎಮೋಷನಲ್ ಬ್ಯಾಲೆನ್ಸ್ ಇರಬೇಕಾಗತ್ತೆ. ಅದೇ ಕೋಪನ ಅರ್ಧ ಗಂಟೆ ಹೊಟ್ಟೆಲ್ ಉಳ್ಕೊಂಡ್ರೆ 2 ಕಿಡ್ನಿ ಹಾಳಾಗೋಗುತ್ತೆ. ಇನ್ನೂ ಪೂರ್ತಿ ಇದ್ರೆ ಬ್ರೈನ್ ಸ್ಟ್ರೋಕ್ ಪ್ಯಾರಾಲಿಸಿಸ್ ಬಂದ್ಬಿಡೋದು. ದೊಡ್ಡವರು ಏನು ಹೇಳಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಕೋಪ ಬಂದಿದೆ, ಅದನ್ನ ತೀರ್ಸ್ಕೊಂಡ್ಬಿಡ್ಬೇಕು. ಕರೆಕ್ಟ್? ಅದನ್ನ ತೀರ್ಸ್ಕೊಳ್ಳೋದಕ್ಕೆ ಸ್ಮ್ಯಾಶ್ ಇರೋದು. ನಿಮ್ಗೆ ಯಾರ ಮೇಲೆ ಕೋಪ ಇದ್ರು ಆ ವಸ್ತು ಮೇಲೆ ಹೊಡೆದು ತೀರ್ಸ್ಕೋಬಹುದು. ದೇಹದಲ್ಲಿ ಕೋಪ
control saja. Kopana, tudipe kopana, yede badu bodo te kama kama stana stana do. Pachik ready sadio. पता नहीं ये सब फ्लाइट पे नंबर है कौन सा ಹೇಳಿ ನನ್ಮನೆ ತಪ್ಪಾಯ್ತು ಎಲ್ಲರೂ ನನ್ಕೊಂಡು ಬಿಸ್ನೆಸ್ ಶುರು ಮಾಡಿದ್ವಿ ಆದ್ರೆ ನಿಮ್ಗೆ ಇವತ್ತಾಯ್ತು ನಿಮ್ಗೆ ನಂಬಿದೆ ಅಂದ್ರು ಒಬ್ಬನ ತಡೆಯಕ್ಕಾಗಿದ್ದ ಎಲ್ಲ ಆಸೆ ಹಾಕಿದ್ರು ಮನೆ ಹೋಗಿ ಅವ್ರು ಬಂದಿರ ಆ ಹುಡುಗ ಒಬ್ಬ ಮೋಸ ಮಾಡಿದ್ದಾರೆ ಗೊತ್ತಾಯ್ತಲ್ಲ ದುಡ್ಡೆಲ್ಲ ನೀವೇ ಹೋಗ್ತೀರಾ ಅದಕ್ಕೋಸ್ಕರ ಏನಾದ್ರು ಮಾಡಿ ಪಕ್ಕ ಆಗಲ್ಲ ರೈಟ್ ಕೆಲಸ ಶುರು ಮಾಡ್ರು ಅವ್ರು ಕೆಲಸ ಕೊಟ್ಟು ಹಾಕೊಂಡ್ರು 50 ಲಕ್ಷ ಹಾಕೊಂಡ್ರು 5 ಲಕ್ಷ ಕೊಟ್ಟು ಎಲ್ಲಿಂದ ತಂದ್ಕೊಡೋದು ಒಳ್ಳೆ ದರಿದ್ರ ಬಾಯ ನಿಂತದೆ ಏನು ನಿಮ್ದು ಪ್ಲಾನ್ ಉಲ್ಟಾ ಹೊಡಿತದಲ್ಲ ಕಾಲ್ ಮಾಡಿ ಹೇಳೋಣ ಅನ್ಕೊಂಡೆ ಅರೇಂಜ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಾವು ನೋಡ್ತೀವಿ ನೀವು ಐದು ಅರೇಂಜ್ ಹೋಗ್ತಾರೆ 10 ಲಕ್ಷ ಕಮಿಷನ್ ತಗೊಳ್ಳಿ ನೀವೀಗ 10 ಲಕ್ಷ ಕಮಿಷನ್ ತಗೊಂಡಿದ್ದೀರಲ್ಲ ಅದು ಕಸ್ಟಮರ್ ಇಟ್ಕೊಳಕ್ಕಾಗಲ್ಲ ತಿಳಿಸ್ತಿದ್ದೀರ ಅಂದ್ರೆ ನೀವು ಫಾರಿನ್ ಹೋಗೋ ಟೈಮ್ ಬಂತು ಅಂತ ಬ್ಯಾಂಕೆಲ್ಲ ಕರೆಕ್ಟ್ ಆಗಿ ಗತಿ ಮಾಡ್ಕೊಡ್ರಪ್ಪ ಅವ್ನು ದುಡ್ಡು ಕಣ್ಣಂಗ್ ಕೊಡೋಣ ಎಲ್ಲಿಂದ ತಂದ್ಕೊಟ್ಟದ್ದು ಈಗಿಂದ ಈಗಲೇ 50 ಲಕ್ಷ ಕೊಡೋದು ಅಂದ್ರೆ ಇವ್ರ ಜೊತೆ 50,000 ಕೊಡಲ್ಲ ಯಾರು ನನ್ಗೊಂದು ಸೂಪರ್ ಐಡಿಯಾ ಬಂತು ಕಣ ಬಿಸ್ನೆಸ್ ಅಷ್ಟೇ ಅದಲ್ಲ ಕಣ ಮೊನ್ನೆ ಯೂಟ್ಯೂಬ್ ಅಲ್ಲಿ ಕೂಡ ಮೊದಲಾಯ್ತೀರಿ ಅಂತ ಹೇಳಿದ್ರೆ 4 ಕೋಟಿ ಕಲೆಕ್ಟ್ ಮಾಡಿದಾರಂತ ಅದೆಲ್ಲ ಕಣ ಮಧ್ಯರಾತ್ರಿ ನೋಡಿದೀನಿ ನಾನು ನಿಮ್ಗೆ ಸಬ್ಸ್ಕ್ರೈಬರ್ ತಿಳ್ತಾರೆ ನಮ್ಗಂತ ಯಾರು ಹೇಳ್ತಿದಾರಲ್ಲ ಹೆಲ್ಪ್ ಮಾಡಿ ಅಂತ ಹೇಳಿ ವಿಡಿಯೋ ಮಾಡಿ ಹಾಕೋಣ ಅದೆಲ್ಲ ಬಿಟ್ಕೊಂಡು ಸಿಗೋದು ಅಂತ
is not begging. It is crowdfunding. Follow me. I will prove. Hi friends. Hello friends. How friends. ಫ್ರೆಂಡ್ ಇವನಿಗೆ ಕ್ಯಾನ್ಸರ್ ಇದೆ ತುಂಬಾ ದಿನ ಉಳಿಯೋದಕ್ಕಾಗಲ್ಲ ಫ್ರೆಂಡ್ಸ್ ಈ ಭೂಮಿ ಮೇಲೆ ಆಸ್ಪತ್ರೆ ಇಲ್ಲ ಕೈ ಬಿಟ್ಬಿಟ್ರು ಫ್ರೆಂಡ್ಸ್ ನಮ್ ಕೈಲಿ ಆಗಲ್ಲ ಅಂತ ನಮ್ಮ ಅದೃಷ್ಟಕ್ಕೆ ಒಬ್ರು ಡಾಕ್ಟ್ರು ಗೈನಕಾಲಜಿಸ್ಟ್ ಸ್ಪೆಷಲಿಸ್ಟ್ ಬಂದಿರೋರು ಒಂದು 50 ಲಕ್ಷ ಇದ್ರೆ ನಮ್ಮ ರವಿನ ಉಳ್ಸ್ಕೋಬಹುದು ತಿಳಿತಾರೆ ಫ್ರೆಂಡ್ಸ್ 50 ಲಕ್ಷ ಅಂದ್ರೆ ನಮ್ ಕೈಲಿ ಸಾಧ್ಯನೇ ಆಗಲ್ಲ ಫ್ರೆಂಡ್ಸ್ ನೀವೆಲ್ಲರೂ ನಿಮ್ ಕೈಲಾದಷ್ಟು ಸಹಾಯ ಮಾಡಿ ನಾವು ಹೆಲ್ಪ್ ಮಾಡಿದ್ರೆ ನಮ್ಮ ರವಿ ನಮಗೆ ಮತ್ತೆ ಸಿಗ್ತಾನೆ ಫ್ರೆಂಡ್ಸ್ ಅದ್ರ ಕೆಳಗಡೆ 2 ನಂಬರ್ ಕೊಡ್ತಿದ್ದಾರೆ ಫೋನ್ ಪೇ ಗೂಗಲ್ ಪೇ ಮಾಡಿದ್ದೀವಿ ಫ್ರೆಂಡ್ಸ್ ನೀವು ನನ್ನ ಮೇಲೆ ತೋರಿಸಿ ದುಡ್ಡು ಕಳಿಸಿದ್ರೆ ನಾನು ವಾಪಸ್ ಪ್ಲೀಸ್ ಫ್ರೆಂಡ್ಸ್ ये मजा रवि आपको बोलना we are very confident about what you know to share or not अगर आपको रिस्पांस नहीं then 30 days के लिए 100% when I can get from another right now brings the new advanced Darkstorm's protocol with a multi-content and access knowledge reported human marks faster and stronger on hyperpigmentation for a better direction. Roche Jose. ಬೆಳಿಗ್ಗೆ ಬೆಳಿಗ್ಗೆ ಏನಾಯ್ತು ಹಿಂಗಿಸ್ತಾ ಇದೆಯಾ ನೈಟ್ ಪ್ಲಾನ್ ಮಾಡೋದು ಚಾರಿಟಿ ಪ್ಲಾನ್ ಹೇಗೆ ಗೊತ್ತಾಗಿದೆ ಅಂತ ಮೆಸೇಜ್ ಬಂದಿದೆ ಈ ದರಿದ್ರ ಕೂಡ ಮೆಸೇಜ್ ಬಂದಿರೋದು ಇದು ಒಂದೇ ಬಂದಿರೋದಣ ಬನ್ನಿ ಆಕ್ಷನ್ ಫಂಡ್ ಎಷ್ಟು ಬಂದಿದೆ ದರಿದ್ರದ ಮೆಸೇಜ್ ಬರ್ತೀನಿ ಸುಮಾರು 90 ನಮ್ಮ ಸೀರಿಯಸ್ ಕಟ್ ಮಾಡಿದ್ದಾರೆ ಹೆಚ್ಚಾಗಿ 20 ರೂಪಾಯಿ ಶ್ರೀಕಾಂತ್ ಸರ್ ಕಳ್ಸಿರ್ತಾರೆ ಎಷ್ಟು 5 ರೂಪಾಯಿ ಓಪನ್ ಮಾಡ್ಕೊ ಇವಾಗ ಅಕೌಂಟ್ ದುಡ್ಡು ಬಂದ್ರೆ ಟ್ಯಾಕ್ಸ್ ಎಷ್ಟು ವಾಯ್ಸ್ ಮೆಸೇಜ್ ಬಂದಿದೆ ನೋಡು ಹೌದಾ ಪ್ಲೇ ಮಾಡು ಓಕೆ ನೆಕ್ಸ್ಟ್ ಟೈಮ್ ಇದೆ ಇವಾಗ ಇದೊಂದು ಜನ ಮಾಡಿ ನೆಕ್ಸ್ಟ್ ಯಾವ ಮಾತಾಡ್ತಿದ್ದ ಇದೆಯಲ್ಲ ನಿಮ್ ಜೊತೆ ನಾನು ಮಾತಾಡಿದ್ರೆ ಎಮೋಷನಲಿ ಉಳ್ಕೋಬೇಕಿಂತ ಮಾತಾಡ್ತಾರೆ ಏನೋ ಅದ್ರಲ್ಲಿ ಎಮೋಷನ್ ಅದೇ ವಾಪಸ್ ಮಾಡ್ತೀರಿ ಇದೆಯಾ ಇರೋ ಸಾಲ ಮಾಡೋದ್ರಲ್ಲಿ ದುಡ್ಡು ವಾಪಸ್ ಕೊಡಕ್ಕಾಗ್ತದೆ ಯಾವಾಗ ಈ ವಿಡಿಯೋ ಕಟ್ ಮಾಡ್ದೆ ಹಾಕಿದ್ದು ನಾನು ಕಟ್ ಮಾಡೋದು ಮಗ ಇವನೇ ಕಟ್ ಮಾಡಿಲ್ಲ ನಾನು ಕಟ್ ಮಾಡಿಲ್ಲ ಅಂತ ನೋಡಕ್ಕಾಗಿದ್ದಾನೆ ಏನೋ ವರ್ಕ್ ಅಂತ ಮಾತಾಡ್ಬೇಕು ಒಂದು ಮೆಸೇಜ್ ನೋಡಿಲ್ಲ ಅಂದ್ರೆ ಏನಾಗಲ್ಲ ಒಂದು 30,000 ಕೊಡ ಹೇಳಿಲ್ವಾ ಅಮ್ಮನ ನೀವೇ ನಂಬಿಲ್ಲ ಅಷ್ಟೇ ಎಲ್ಲ
ಇಷ್ಟು ಬಂದಿದ್ದಾರೆ ಈ ಟೈಮಲ್ಲಿ ಯಾರು ಜಾಸ್ತಿ ಏನಾಗಲಿ ಅದೇ ಹೋಗ್ಬಿಟ್ಟಿದೆ ₹1,00,000 ದುಡ್ಡನ್ನು ಕೊಟ್ಬಿಟ್ಟು 500 ಕೋರಿಕೆ ಹೇಳ್ದಾಗ ಕೇಳ್ಕೊಂಡಿಲ್ಲ ನೋಡು ಈ ಅಣ್ಣ ಕರೀದವ್ರು ಅಂತ ಇರ್ತೀನಿ ಅಂತ ನಾನು ಒಳ್ಳೆ ಮೂಡಲ್ಲಿ ಇದ್ದಾನೆ ಅನ್ಸುತ್ತೆ ಬಡ್ಡಿ ವಿಷಯ ಮಾಡ್ತಿರ್ತಾರೆ ತುಂಬಾ ಹಿಂಸೆ ಆಗ್ತಾ ಇದೆ ದುಡ್ಡು ತಗೊಂಡಿರೋ ಬಾಡಿ ಲ್ಯಾಂಗ್ವೇಜ್ ಬಿಟ್ಟು ಎಷ್ಟು ಬಾಡಿ ಲ್ಯಾಂಗ್ವೇಜ್ ಬನ್ನಿ ಹೋಗೋಣ ಎಷ್ಟು ಬರು ಇವತ್ತಾದ್ರೂ ನೀನು ಶೇವ್ ಮಾಡ್ಕೋಬೇಕಲ್ಲ ಸ್ವಲ್ಪ ಅಣ್ಣ ಹ್ಯಾಪಿ ಬರ್ತ್ಡೇ ಅಣ್ಣ ಹ್ಯಾಪಿ ಮ್ಯಾರೇಜ್ ಸಾರಿ ಅಣ್ಣ ನಿಮ್ಮ ಬರ್ತ್ಡೇಯಿಂದ ಗೊತ್ತಿರಲಿಲ್ಲ ಇಲ್ಲಾಂದ್ರೆ ಕಲಿತೀನಿ ಹಣ ಕಳ್ಕೊಂಡ್ಬರ್ತಿದ್ದೆ ಇದೆಲ್ಲ ಮಾಡೋದು ಪಕ್ಕದಲ್ಲಿಡು ಕೋಟಿಗೆ ಗೊತ್ತಾಗಿದೆಯಾ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಿಲ್ಲ ಇವತ್ತು ತಾನೇ ಬಡ್ಡಿ ಕೊಡ್ಬೇಕಾಗಿರೋದು ಇದು ಚಿಕ್ಕ ಪ್ರಾಬ್ಲಮ್ ಆಯ್ತು ತುಂಬಾ ಒಂದೇ ತುಂಬಾ ಮೇಲೆ ತಲೆ ಕಡಿತೀರ ಅವ್ರು ಹೇಳಿದ್ರು ನಿಲ್ಲುತ್ತಲೇ ಅಲ್ಲ ಕೇಳೋ ಇಲ್ಲಿ ತಂದಿರೋ ಕೂರಿತಲ್ಲ ವಿದ್ಯಾರ್ಥಿಗೋಸ್ಕರ ನೀನು ಕಳ್ತಕ್ಕಪ್ಪ ಹೌದು ಅಂದ್ರೆ ಫಾರಿನ್ ಕರೆನ್ಸಿ ಅಂತ ಹೇಳಿದ್ನಲ್ಲ ಅಂದ್ರೆ ನಮ್ಮ ಪಾಸ್ಪೋರ್ಟ್ ಇಲ್ಲ ಪಾಸ್ಪೋರ್ಟ್ ದುಡ್ಡು ಕೊಡ್ತಾರೆ ಕಣೋ ಕಳ್ಸ್ಕೊಡ್ಬಿಡಿ ಅಣ್ಣ ಈ ಟೆನ್ಷನ್ ಬಿಸ್ನೆಸ್ ಎಲ್ಲ ಮತ್ತೆ ಆಗಲ್ಲ ಯಾವ ದುಡ್ಡು ಕಳ್ಸ್ಕೊಡ್ತಾ ಇದೀರಾ ಲಂಡನ್ ಅಮೆರಿಕ ಸ್ವಿಟ್ಜರ್ಲ್ಯಾಂಡ್ ಸೋಮಾಲಿಯಾ